ಅಮ್ಮ ನಮ್ಗೆ ವಿಡಿಯೋ ಮಾಡ್ತೀನಿ ಅಂತ ಕಾರಲ್ಲಿ ಕಂಫರ್ಟಬಲ್ ಬಿಡಲ್ಲ. ನೀಟಾಗಿ ಕೂತ್ಕೋ ವಿಡಿಯೋ ಮಾಡ್ತೀನಿ, ನೀಟಾಗಿ ಕೂತ್ಕೋ ನೋಡಿ ನನ್ನ ಮಗಳು ಏನೇನೋ ಕಂಪ್ಲೇಂಟ್ ಹೇಳ್ತದಲ್ಲ. ಸೊ ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ, ಸೊ ನನ್ನ ಒಂದು ಕಂಪ್ಲೀಟ್ ವಿಡಿಯೋ ಸೊ ನೋಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಬರುತ್ತೆ. ಸೊ ನೋಡಿ ಈ ಕಡೆ ಎಲ್ಲೋ ಸೈಡಲ್ಲಿ ನನ್ನ ಮಗ ಅವನೇ ನೋಡ್ರಿ ಇಲ್ಲಿ ಕುತ್ಕೊಂಡವನೇ ನನ್ನ ಮಗ ತೇಜಸ್. ಸೊ ಹಾಗೆ ಹೇವಂತ್ ನನ್ನ ಅಳಿಯ, ಹಾಗೆ ನನ್ನ ಮಗಳು, ಸೊ ಹಾಗೆ ನನ್ನ ಪತಿದೇವರು. ಸೊ ಇವತ್ತು ನಾವೆಲ್ಲ ಎಲ್ಲಿ ಹೋಗ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ, ಸೊ ನಮ್ಮ ಲಾಗ್ಸ್ ಈಗ ಕಂಟಿನ್ಯೂ ಮಾಡೋಣ. ಹಾಯ್, ಸೊ ಇವತ್ತು ನಾವು ಬಂದು ಈಶಾ ಟೆಂಪಲ್ ಅಲ್ಲಿ ಇದ್ದೀವಿ. ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ. ಸೊ ಸಂಜೆ ಹೊತ್ತು ಬಂದ್ರೆ ನೀವು ಲೈಟ್ ಸೆಟ್ಟಿಂಗ್ ಅಲ್ಲಂತೂ ನೋಡೋದಕ್ಕೆ ಹಿಡ್ಕೊಂಡು ಸರಲ್ಲ. ಆ ಮೇಲ್ಗಡೆ ಅಮೌಂಟು ಒಂದು ವ್ಯೂ ಆಕಾರ ಕಾಣಿಸ್ತಿದೆ ನೋಡಿ, ಅಲ್ಲೆಲ್ಲ ಬಂದು ಲೈಟ್ ಬಂದಿರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ಯಾರ್ಯಾರೆಲ್ಲ ಈಶಾ ಟೆಂಪಲ್ ನೋಡಿಲ್ಲ ಸೊ ಖಂಡಿತ ಬನ್ನಿ. ಇಲ್ಲೇ ಚಿಕ್ಕಬಳ್ಳಾಪುರ ಹತ್ರನೇ ಇದೆ, ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ. ಮತ್ತೆ ಇಲ್ಲಿ ಬಂದ್ರೆ ಒಂದು ಪಾಸಿಟಿವ್ ಎನರ್ಜಿ ಹೇಗಿದೆ ಅಂದ್ರೆ ನಿಜವಾಗ್ಲೂ ಶಿವ ಇಲ್ಲಿದ್ದಾರೆ ಅಂತಾರೆ. ಯಾಕೆಂದ್ರೆ ಇಲ್ಲಿ ಒಂದು ಮೆಡಿಟೇಷನ್ ಕುತ್ಕೊಂಡ್ರೆ ನಿಜ ಆ ಧ್ಯಾನದಲ್ಲೇ ನಾವೇ ಮಗ್ನರ ಹೋಗ್ತೀವಿ. ಅಷ್ಟು ಚೆನ್ನಾಗಿ ಒಂದು ಹೀಲಿಂಗ್ ಪವರ್ ಇದೆ ಇಲ್ಲಿ. ಯಾಕೆ ಆಲ್ರೆಡಿ ನಾವು ನಮ್ಮ ಫ್ಯಾಮಿಲಿ ಎಲ್ಲ ಕುತ್ಕೊಂಡಿದ್ವು. ತುಂಬಾನೇ ಎನರ್ಜಿಫುಲ್ ದೇವಸ್ಥಾನ. ಸೊ ನನಗಂತೂ ತುಂಬಾ ಇಷ್ಟ ಆಯ್ತು ಈ ದೇವಸ್ಥಾನದಲ್ಲೇ. ಸೊ ಹಾಗೆ ಇವತ್ತು ಸೊ ನನ್ನಲ್ಲೇ ಹೇಮಂತ್ ಬಂದಿದ್ದಾರೆ, ಹಾಗೆ ನನ್ನ ಮಗಳು ಬಂದಿದ್ದಾರೆ, ಹಾಗೆ ನನ್ನ ಪತಿದೇವರು ನಾಗಭೂಷಣ ಇದ್ದಾರೆ, ಹಾಗೆ ನನ್ನ ಮಗ ಸೇರಿಸಿದ್ದಾರೆ. ಸೊ ದೇವಸ್ಥಾನದ ಬಗ್ಗೆ ಸೊ ಇವ್ರಿಗೆಲ್ಲ ಏನ್ ಅನ್ನಿಸ್ತು ಕೇಳೋಣ. ಹಾಗೆ ಫಸ್ಟ್ ಸೌಮ್ಯ, ಈ ದೇವಸ್ಥಾನ ನೋಡಿ ಏನು ಖುಷಿ ಆಯ್ತು? ಆ್ಯಕ್ಚುಲಿ ಇದು ನಾನು ಸೆಕೆಂಡ್ ಟೈಮ್ ಬರ್ತಿರೋದು ಈ ಟೆಂಪಲ್ಗೆ. ನಂಗೆ ತುಂಬ ಇಷ್ಟ ಆ್ಯಕ್ಚುಲಿ ಶಿವ ಅಂತಂದರೆ. ಸೊ ಸ್ಟ್ಯಾಚು ನೋಡ್ತಾರಂಗೆ ಒಂದು ಖುಷಿ ಆಗುತ್ತೆ. ಸೊ ದ ಬಿಗ್ಗೆಸ್ಟ್ ಸ್ಟ್ಯಾಚು ಅಂತಲೇ ಹೇಳ್ಬೋದು. ಈ ಥರ 4 ಇದೆ, ಬಟ್ ಇಲ್ಲಿ ಚಿಕ್ಕಬಳ್ಳಾಪುರ ನಮ್ಗೆ ಹತ್ರ ಅಂತ ಅಂದ್ಬಿಟ್ಟು ನಾವು ಇಲ್ಲಿ ಬಂದ್ವಿ. ಸೊ ಡೇ ಔಟಿಂಗ್ ಅಂತ ಹೋಗೋಣ ಅಂತ ಅನ್ಕೊತಿದ್ವಿ. ಎಲ್ಲೋಗೋಣ ಅನ್ನೋ ಟೈಮಲ್ಲೇ ಸೊ ಇಲ್ಲಿ ಹೋಗೋಣ ಅಂತ ಒಂದು ಥಾಟ್ ಬಂತು. ಬಟ್ ನಂಗೆ ಇಲ್ಲಿ ತುಂಬ ಹೇಳಿದ್ರೆ ಮಮ್ಮಿ ಹೇಳ್ದಂಗೆ ತುಂಬ ಇಲ್ಲಿ ಪಾಸಿಟಿವ್ ಎನರ್ಜಿ ಅನಿಸುತ್ತೆ. ಮೆಡಿಟೇಷನ್ ಕುತ್ಕೊಂಡ್ರೆ ಅಷ್ಟು ಶಾಂತಿ ಅನಿಸುತ್ತೆ. ಸೊ ಶಿವನ ಜ್ಞಾನದಲ್ಲಿ ಮುಳುಗೋಗಿರೋರಿಗೆ ಇಲ್ಲಿ ಒಳ್ಳೆಯ ಸ್ಪಾಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬ ಜನ ನೋಡ್ತಿರ್ತಾರೆ, ಫೋಟೋಶೂಟ್ ಮಾಡ್ಕೊತಿರ್ತಾರೆ ಅಥವಾ ತುಂಬ ವಿಡಿಯೋಸ್ ಹಾಕ್ತಿರ್ತಾರೆ. ಸೊ ಇಲ್ಲಿ ಸರೌಂಡಿಂಗ್ ಎಲ್ಲೂ ಇಲ್ಲ, ಇಲ್ಲೇ ಚಿಕ್ಕಬಳ್ಳಾಪುರದಲ್ಲಿದೆ. ನೀವು ಬಂದು ಇಲ್ಲಿ ನೀವು ಎಂಜಾಯ್ ಮಾಡ್ಬೋದು. ಡೇ ಔಟಿಂಗ್ ಆಗಲಿ ಅಥವಾ ಇಲ್ಲಿ ಸರೌಂಡಿಂಗ್ ಸ್ಪಿರಿಚುಯಾಲಿಟಿ ಆಗಲಿ ತುಂಬ ಚೆನ್ನಾಗಿದೆ ಇಲ್ಲಿ ಆ್ಯಕ್ಚುಲಿ. ಹಾಗೆ ಇವತ್ತು ನನ್ನ ಮಗ ತೇಜಸ್ ಇದ್ದಾರೆ. ನನ್ನ ಮಗ ಏನು ಹೇಳ್ತಾನೆ ಕೇಳೋಣ. ಈ ಕಡೆ ಬಾ ತೇಜಸ್. ಸೊ ಅವ್ನು ನೋಡಿ ವಿಡಿಯೋದಲ್ಲಿ ಕಾಣಿಸ್ಕೊಳ್ಳೋದೇ ಕಮ್ಮಿಯೇ. ಸೊ ಯೂಟ್ಯೂಬ್ ಬ್ಲಾಗ್ಸಲ್ಲಂತೂ ನಾನು ಪ್ರತಿ ವಿಡಿಯೋದಲ್ಲೂ ತೋರಿಸ್ತೀನಿ. ಸೊ ತೇಜಸ್ ಇವತ್ತೇನು ಅನ್ನಿಸ್ತು ಇಲ್ಲಿ ಬಂದು? ಖುಷಿ ಏನಾಯ್ತು ನಿನಗೆ? ಏನೋ ಒಂಥರ ಪಾಸಿಟಿವ್ ಎನರ್ಜಿ ಮೈಯಲ್ಲೆಲ್ಲ ಚೆನ್ನಾಗಿದೆ. ಜಾಗ ಚೆನ್ನಾಗಿದೆ ನೋಡೋಕ್ಕೆ, ದೇವ್ರು ಚೆನ್ನಾಗಿದೆ ನೋಡೋಕ್ಕೆ. ಇನ್ನೇನು ಇಲ್ಲ ಇಷ್ಟಪಡಲ್ಲ. ಧನ್ಯವಾದಗಳು. ಸೊ ಇವತ್ತು ಈಶಾ ಟೆಂಪಲ್ ಬರಬೇಕು ಅನ್ನೋ ಐಡಿಯಾ ನನ್ನ ಮಗನೇ ಕೊಟ್ಟಿದ್ದು. ಮಮ್ಮಿ ಇವತ್ತು ಇಲ್ಲಿ ಹೋಗೋಣ, ಸೊ ಒಂದು ಡೇ ಔಟ್ ಇರುತ್ತೆ ಮತ್ತೆ ಲಾಕ್ಸ್ ಮಾಡ್ಕೋಬೋದು ಅಂತ. ಸೊ ಈ ಕ್ರೆಡಿಟ್ ಫುಲ್ಲು ತೇಜಿಗೆ ಹೋಗ್ಬೇಕು, ಯಾಕಂದ್ರೆ ಈ ಒಂದು ಪ್ಲೇಸ್ನ ಸೆಲೆಕ್ಟ್ ಮಾಡಿದ್ದೆ ನನ್ನ ಮಗ. ಸೊ ಖುಷಿ ಆಯ್ತಾ ಇಲ್ಲಿ ಬಂದಿದ್ದು? ತುಂಬಾ ಆಯ್ತು. ಓಕೆ, ಸೊ ಇವತ್ತು ನಾವು ಇಲ್ಲಿ ಬರೋ ವಿಷಯ ನಮ್ಮ ಯಜಮಾನ ಗೊತ್ತಿರಲಿಲ್ಲ. ನಾನು ಇದಕ್ಕಿದಂಗೆ ಬೆಳಗ್ಗೆ ಹೇಳ್ದೆ ಈಶಾ ಟೆಂಪಲ್ಗೆ ಹೋಗ್ಬೇಕ್ರಿ ಇವತ್ತು ಡೇ ಔಟ್ಗೆ. ಸೊ ಮಗಳು ಹಳೆಯ ಇಬ್ರು ಬಂದಿದ್ದಾರೆ ಇವತ್ತು, ಹೋಲಿ ಸ್ಪೆಷಲ್ ಅಂತ. ಸೊ ಓಕೆ ಅಂತ ಅಂದ್ರು. ಯಜಮಾನ್ರಿಗೆ ಏನು ಖುಷಿ ಆಯ್ತು ಇಲ್ಲಿ ಬಂದಿದ್ದು. ಸೊ ಇವತ್ತು ಇಲ್ಲಿ ಈಶಾ ಟೆಂಪಲ್ ಬಂದಿದ್ದೀವಿ. ನಿಮ್ಗೆ ಏನು ಖುಷಿ ಆಯ್ತು ಇವತ್ತು ಈ ದೇವಸ್ಥಾನ ನೋಡಿ? ಎಷ್ಟು ಪಾಸಿಟಿವ್ನೆಸ್ ಎನರ್ಜಿ ಇದೆ ಅಲ್ವೇನ್ರಿ ಇಲ್ಲಿ? ಏನ್ ಅನ್ನಿಸ್ತು ನಿಮ್ಗೆ ಪ್ಲೇಸ್ ನೋಡಿ? ನಮಗೆ ಮನಸ್ಸಿಗೆ ತುಂಬ ಖುಷಿ ಆಯಿತು. ಹೇಳಿ ಕೇಳಿ ನಾನು ಶಿವನ್ ಭಕ್ತ. ಆ ಶಿವನ್ ಭಕ್ತ ಅಂತ ಹೇಳಿದ ತಕ್ಷಣ, ಶಿವನ್ ದೇವಸ್ಥಾನ ಅಂತ ಹೇಳಿದ ತಕ್ಷಣ ನಾನು ಇಲ್ಲಿ ಬರೋದು ಒಪ್ಕೊಂಡೆ. ಆದರೆ ನಮ್ಮ ಕರ್ನಾಟಕದಲ್ಲಿದೆ ಈ ಶಿವನ್ ದೇವಸ್ಥಾನ ಅಂತ ಈಶಾ ಟೆಂಪಲ್. ಭಾಳ ನನಗೆ ಖುಷಿ ಆಯಿತು. ತಮಿಳ್ನಾಡಲ್ಲಿ ಒಂದಿದೆ, ಆದರೆ ಈ ಕರ್ನಾಟಕದಲ್ಲಿ ಇರೋದು ನಮಗೆ ಹೆಮ್ಮೆಯ ವಿಚಾರ. ಇಲ್ಲಿದ್ದು ನಾವು ಇದನ್ನು ನೋಡಿಲ್ಲ ಅಂತಾರೆ ಭಾಳ ತಪ್ಪಾಗುತ್ತೆ. ಹಾಗಾಗಿ ನಾವು ಇದನ್ನು ನೋಡೋಕ್ಕೆ ಅಂತ ಬಂದ್ವಿ. ತುಂಬ ಖುಷಿ ಆಯಿತು. ಇಲ್ಲಿ ಹೀಲಿಂಗ್ ಎಲ್ಲ ಚೆನ್ನಾಗಿದೆ. ಇಲ್ಲಿ ಮುಕ್ತಿ ಪಡ್ಕೊಬೇಕಾದ್ರೆ ಇಲ್ಲಿ ಬಂದು ಧ್ಯಾನ ಮಾಡಬೇಕು. ಅದು ನಮ್ಮ ಕರ್ನಾಟಕದಲ್ಲಿ, ಅದು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಇರೋದ್ರಿಂದ ಎಲ್ಲ ನೋಡಿ ಭಗವಂತನಲ್ಲಿ ವಿಲೀನ ಆಗಿ ಹತ್ರ ಆಗಿ ಏನು ಸಂಪಾದನೆ ಮಾಡಿಕ್ಕಿದ್ರು ಏನು ಸಮಾಧಾನ ಇರಲ್ಲ. ಸಮಾಧಾನ ಬೇಕಾದ್ರೆ ಇಲ್ಲಿಗೆ ಬರಬೇಕು. ಯಾವುದೇ ಎತ್ಕೊಂಡು ಹೋಗಲ್ಲ, ಸಂಪಾದನೆ ಮಾಡಿಕ್ಕೆ. ಆದರೆ ಇಲ್ಲಿ ನಾವು ಭಗವಂತನಲ್ಲಿ ಬಂದು ಇಲ್ಲಿ ಧ್ಯಾನ ಮಾಡಿದಾಗ ಇಲ್ಲಿ ಈ ಸಪೋರ್ಟೇಷನಲ್ಲೇ ನಾವು ಭಗವಂತನಲ್ಲಿ ವಿಲೀನ ಆಗ್ತೀವಿ ಅನ್ನೋ ಒಂದು ನಂಬಿಕೆ ಇದೆ. ಇಲ್ಲಿ ಚೆನ್ನಾಗುತ್ತೆ. ಈ ಒಂದು ಬ್ಯೂಟಿಫುಲ್ ಜೋಡಿನ ಸೊ ನನ್ನ ಇನ್ಸ್ಟಾಗ್ರಾಮ್ ಅವ್ರು ತುಂಬಾನೇ
ನೋಡಿ ಖುಷಿ ಪಡ್ತಾರೆ. ಸೊ ಇವತ್ತು ಈ ಬ್ಯೂಟಿಫುಲ್ ಜೋಡಿ ಜೊತೆ ನಾನು ಯೂಟ್ಯೂಬ್ ಬ್ಲಾಗ್ಸ್ ಮಾಡ್ತಾ ಇದ್ದೀನಿ. ಸೊ ನನ್ನ ಅಳಿಯ ಹೇಮಂತು ಹಾಗೆ ನನ್ನ ಮಗಳು ಸೌಮ್ಯ. ಸೊ ನಮ್ಮ ಅಳಿಯವ್ರು ಏನಂತಾರೆ ಈ ದೇವಸ್ಥಾನಕ್ಕೆ ಬಂದಿರೋದು, ಅವ್ರಿಗೆ ಎಷ್ಟು ಖುಷಿ ಕೊಡ್ತಿದೆ ಕೇಳೋಣ ಬನ್ನಿ ಅವ್ರ ಬಾಯಿಲೆ. ಸೊ ಹೇಮಂತ್ ಏನ್ ಅನಿಸ್ತು ಇವತ್ತು ಇಲ್ಲಿ ಬಂದು? ಡೇ ಔಟಿಂಗಿಗೆ ಶಿವನ ದೇವಸ್ಥಾನಕ್ಕೆ ಬಂದಿದ್ದು ತುಂಬಾ ಖುಷಿ ಆಯ್ತು. ಫ್ಯಾಮಿಲಿ ಜೊತೆ ಬಂದಿದ್ದೆಲ್ಲ ತುಂಬಾ ಖುಷಿ ಆಯ್ತು. ಚಿಕ್ಕಬಳ್ಳಾಪುರ ನಿಯರ್ ಇದೆ, ಬೆಂಗಳೂರು ಆಗ್ಲಿ ತುಮಕೂರು ಆಗ್ಲಿ ಎಲ್ಲ ಹತ್ರ ಇದೆ, ಬಂದು ನೋಡ್ಕೊಂಡು ಹೋಗಿ. ಪಾಸಿಟಿವ್ ವೈಬ್ ಇದೆ ಇಲ್ಲೆಲ್ಲ. ಸೊ ಮದ್ವೆ ಆದ್ಮೇಲೆ ತುಂಬಾ ದೇವಸ್ಥಾನ ಅಲ್ಲಿ ಇಲ್ಲಿ ಹೋಗಿದ್ದೀರಾ, ಬಟ್ ಇಲ್ಲಿ ಏನ್ ಸ್ಪೆಷಲ್ ಅನಿಸ್ತಾ ಇದೆ? ಶಿವನೇ ಒಂದು ಸ್ಪೆಷಲ್ ಯೂನಿವರ್ಸ್. ಅದ್ರ ಜೊತೆ ನಾನ್ ಬೇರೆ ಇದೀನಿ ಪಕ್ಕದಲ್ಲಿ, ಇನ್ನ ಸ್ಪೆಷಲ್. ಶಿವ ಪಾರ್ವತಿ ಜೋಡಿ ತರನೇ ಇದೆ ಅಲ್ಲ ನನ್ನ ಮಗಳದು ಅಳಿಯೋದು ಜೋಡಿ. ಓಕೆ ನೋಡಿ, ತುಂಬಾನೇ ಒಂದು ಚೆನ್ನಾಗಿದೆ. ಇದು ಚಿಕ್ಕಬಳ್ಳಾಪುರ ಹತ್ರ ಈಶ್ವರ ಟೆಂಪಲ್ ಬರುತ್ತೆ. ತುಂಬಾನೇ ಚೆನ್ನಾಗಿರೋಂಥ ಒಂದು ದೇವಸ್ಥಾನ. ಸೊ ನೀವುಗಳು ಯಾರಾದ್ರೂ ಬರ್ಬೇಕಾದ್ರೆ ಒಂದ್ಸಲ ಡೇ ಔಟ್ ಕೂಡ ನೀವು ಈ ದೇವಸ್ಥಾನಕ್ಕೆ ಬರ್ಬೋದು. ಸೊ ಇಲ್ಲಿ ಬಂದ್ಮೇಲೆ ನಮ್ಮ ಒಂದು ಕುಟುಂಬದವ್ರಿಗೆ ಒಂದು ಟಿಪ್ಸ್ ಹೇಳ್ದೆ ಇದ್ರೆ ಚೆನ್ನಾಗಿರುತ್ತಾ? ಸೊ ಯಾರಿಗೆ ತಾನೇ ಒಂದು ಪ್ರಾಬ್ಲಮ್ ಇರಲ್ಲ, ತುಂಬ ಜನ ಹೇಳ್ತಾ ಇರ್ತೀರಾ ಮೇಡಮ್, ನನಗೆ ಇವಾಗ ಅಂತೂ ನಾನು ಲೈವ್ ಹೋಗಿದ್ದೆ, ತುಂಬ ಕಾಲ್ಸ್ ಬರ್ತಾಯಿತ್ತು, ಮೇಡಮ್ ನಮಗೆ ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ದೇವ್ರ ಹತ್ರ ಕೇಳ್ಕೊಳ್ಳಿ ಅಂತ. ಸೊ ಪ್ರಾಬ್ಲಮ್ ಇರೋರೆಲ್ಲ, ಒಂದು ಕಷ್ಟ ಇರೋರೆಲ್ಲ ರಾಘವೇಂದ್ರ ಸ್ವಾಮಿನ ಇಟ್ಟು ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ಭಕ್ತಿಯಿಂದ ಒಂದು ಬೇಡ್ಕೊಳ್ಳಿ. ಮತ್ತು ನೀವು ಡೈಲಿ ಒಂದು ದಿನಕ್ಕೆ ಒಂದು 11 ಸಲ, ದಿನ 11 ಸಲ ಓಂ ರಾಘವೇಂದ್ರಾಯ ನಮಃ, ಓಂ ರಾಘವೇಂದ್ರಾಯ ನಮಃ ಅಂತ ಒಂದು ಬುಕ್ ತೊಗೊಂಡು ಯಾವ್ದಾದ್ರು ಒಂದು ಎಕ್ಸಸೈಸ್ ತೊಗೊಳ್ಳಿ, ಅದರೊಳಗೆ ಬರೆದು ನೀವು ಪೂಜೆ ಮಾಡಿ. ಖಂಡಿತ ರಾಘವೇಂದ್ರ ಸ್ವಾಮಿ ನಿಮ್ಮ ಕೈ ಹಿಡಿದೇ ಕಡಿತಾರೆ, ಕಾಪಾಡ್ತಾರೆ. ಆ ಭರವಸೆ ನಮಗೂ ಕೂಡ ಇದೆ. ಸೊ ದಯವಿಟ್ಟು ಈ ಒಂದು ಟಿಪ್ಸ್ನ ಫಾಲೋ ಮಾಡಿ ನಿಮ್ಮ ಜೀವನದಲ್ಲಿ ಸದಾ ಅಳವಡಿಸ್ಕೊಳ್ಳಿ, ಒಳ್ಳೇದಾಗೇ ಆಗುತ್ತೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನಾವು ಪ್ರತಿ ಸಲಿನೂ ಒಂದೊಂದು ದೇವಸ್ಥಾನ ಅದು ಲಾಗ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಫಸ್ಟ್ ಟೈಮ್ ನಾನು ಮಾಡ್ತಾರೋ ಒಂದು ಈಶಾ ಟೆಂಪಲ್ ಲಾಗ್ಸು. ಸೊ ನಿಮಗೆಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಮನೆ ಮಗಳು ಪುಷ್ಪ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಧನ್ಯವಾದಗಳು.